ನಿಮ್ಮ ಮೊದಲ ಪ್ರಶ್ನೆ: ಪಿತ್ತವನ್ನು ಹೋಗಲಾಡಿಸಲು ಯಾವ ಜ್ಯೂಸ್ ಕುಡಿಯುವುದರಿಂದ ಕಡಿಮೆ ಮಾಡಬಹುದು? ಆಪ್ಷನ್ಸ್: ಎ ದಾಳಿಂಬೆ ರಸ, ಬಿ ಅನಾನಸ್ ರಸ, ಸಿ ಶುಂಠಿ ಕಷಾಯ ಮತ್ತು ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ರಸ. ಪಿತ್ತ ಇದ್ದವರು 3 ದಿನಕ್ಕೆ ಒಮ್ಮೆಯಾದರೂ ನಿಂಬೆ ರಸ ಕುಡಿಯುವುದರಿಂದ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರಶ್ನೆ 2: ಯಾವ ವಿಟಮಿನ್ ಹೆಚ್ಚುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳಿಗೆ ಕಾರಣವಾಗಬಹುದು? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ವಿಟಮಿನ್ ಸಿ ಹೆಚ್ಚಾಗುವುದರಿಂದ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉದ್ಭವವಾಗುತ್ತದೆ. ಪ್ರಶ್ನೆ 3: ಟಾಯ್ಲೆಟ್ನಲ್ಲಿ ಹೆಚ್ಚು ಕಾಲ ಕಳೆದರೆ ಯಾವ ತೊಂದರೆ ಉಂಟಾಗಬಹುದು? ಆಪ್ಷನ್ಸ್: ಎ ಪೈಲ್ಸ್, ಬಿ ಮಲಬದ್ಧತೆ, ಸಿ ಚರ್ಮರೋಗ ಮತ್ತು ಡಿ ಸ್ನಾಯು ಸೆಳೆತ. ಸರಿಯಾದ ಉತ್ತರ ಆಪ್ಷನ್ ಎ ಪೈಲ್ಸ್. ಟಾಯ್ಲೆಟ್ಗೆ ಹೆಚ್ಚು ಬಾರಿ ಹೋಗುವುದರಿಂದ ಅಥವಾ ಹೆಚ್ಚು ಕಾಲ ಕಳೆಯುವುದರಿಂದ ಪೈಲ್ಸ್ ರೋಗ ಬರುವ ತೊಂದರೆ ಹೆಚ್ಚಾಗಬಹುದು. ಪ್ರಶ್ನೆ 4: ಹೆಚ್ಚು ಪಾನಿಪುರಿ ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗಬಹುದು? ಆಪ್ಷನ್ಸ್: ಎ ಬೊಜ್ಜು, ಬಿ ಹೃದಯಾಘಾತ, ಸಿ ಕಿಡ್ನಿ ಸಮಸ್ಯೆ ಮತ್ತು ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ. ಕಿಡ್ನಿ ಸಮಸ್ಯೆ ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಪ್ರಶ್ನೆ 5: ವಿಟಮಿನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರಕಾರಿಯಲ್ಲಿ ದೊರೆಯುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಈರುಳ್ಳಿ, ಸಿ ಆಲೂಗಡ್ಡೆ ಮತ್ತು ಡಿ ಸೋರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ಕ್ಯಾರೆಟ್ನಲ್ಲಿ ವಿಟಮಿನ್ ಎನ ಪ್ರಮಾಣ ಹೆಚ್ಚಾಗಿ ದೊರೆಯುತ್ತದೆ. ಪ್ರಶ್ನೆ 6: ಯಾವ ಸೊಪ್ಪು ಶಿಶುಗಳಿಗೆ ತುಂಬ ಒಳ್ಳೆಯದು? ಆಪ್ಷನ್ಸ್: ಎ ಸಬ್ಸಿಗೆ, ಬಿ ಮೆಂತ್ಯ, ಸಿ ಪುದೀನ ಮತ್ತು ಡಿ ದಂಟು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಂತ್ಯ. ಮೆಂತ್ಯ ಸೊಪ್ಪು ಶಿಶುಗಳಿಗೆ ತುಂಬ ಒಳ್ಳೆಯದು. ಪ್ರಶ್ನೆ 7: 18 ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಯಾವುದರ ದಾನ ಮಾಡಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಕನ್ಯಾದಾನ, ಬಿ ರಕ್ತದಾನ, ಸಿ ಮತದಾನ ಮತ್ತು ಡಿ ನೇತ್ರದಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಮತದಾನ. ಭಾರತದಲ್ಲಿ 18 ವರ್ಷಗಳ ವಯಸ್ಸು ಪೂರ್ಣವಾಗುವವರೆಗೂ ಮತದಾನ ಮಾಡಲು ಸಾಧ್ಯವಿಲ್ಲ. ಪ್ರಶ್ನೆ 8: ಚಿಕ್ಕ ವಯಸ್ಸಿಗೆ ಮಧುಮೇಹ ಯಾವ ಕಾರಣದಿಂದ ಬರಬಹುದು? ಆಪ್ಷನ್ಸ್: ಎ ವಂಶದಿಂದ, ಬಿ ರಕ್ತ ಕಲುಷಿತದಿಂದ, ಸಿ ದೇಹದ ಬದಲಾವಣೆಯಿಂದ ಮತ್ತು ಡಿ ಆಹಾರ ಪದ್ಧತಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಎ ವಂಶದ ಪಾರಂಪರೆಯಿಂದ. ಒಂದು ಅಧ್ಯಯನದ ಪ್ರಕಾರ ಚಿಕ್ಕ ವಯಸ್ಸಿನಲ್ಲಿ ಮಧುಮೇಹ ಉಂಟಾದರೆ ಅದು ವಂಶದ ಪಾರಂಪರಿಕವಾಗಿ ಬಂದಿರುತ್ತದೆ. ಪ್ರಶ್ನೆ 9: ಟೀ ಜೊತೆಗೆ ಯಾವ ಆಹಾರ ಸೇವಿಸಿದರೆ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಸಿಹಿ, ಬಿ ಚಪಾತಿ, ಸಿ ಪಕೋಡ ಮತ್ತು ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಪಕೋಡ. ಪಕೋಡವನ್ನು ಟೀ ಜೊತೆಗೆ ಹೆಚ್ಚು ತಿನ್ನುವುದರಿಂದ ದೇಹದಲ್ಲಿ ಕೊಬ್ಬು ಹೆಚ್ಚಾಗುತ್ತದೆ. ಪ್ರಶ್ನೆ 10: ಯಾವ ಜೀವಿ ಚರ್ಮದ ಮೂಲಕ ಉಸಿರಾಡುತ್ತದೆ? ಆಪ್ಷನ್ಸ್: ಎ ಮೀನು, ಬಿ ಆಮೆ, ಸಿ ಹಾವು ಮತ್ತು ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪೆ. ಕಪ್ಪೆಯು ಯಾವಾಗಲೂ ಚರ್ಮದಿಂದ ಉಸಿರಾಡುತ್ತವೆ.